ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಗೊತ್ತು T20 ಫಾರ್ಮ್ಯಾಟ್ ಮುಗೀತು. ಈಗ ODI ಫಾರ್ಮ್ಯಾಟ್ ಡಿಸ್ಕಷನ್ ಮಾಡೋಣ ಬನ್ನಿ. ಒಂದೇ ವೀಡಿಯೋಗೆ ಹೋಗೋಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ಬಂದು ನಮ್ಮ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಈ ಕ್ರಿಕೆಟ್ ಹುಡುಗನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಈಗ ಒಂದೇ ವೀಡಿಯೋಗೆ ಜಂಪ್ ಮಾಡೋಣ. ಈಗ ಫಸ್ಟು ODI ಅಲ್ವಾ, ಫಸ್ಟು ಪ್ಲೇಯಿಂಗ್ 11 ಡಿಸ್ಕಷನ್ ಮಾಡ್ಬಿಡೋಣ. ಪ್ಲೇಯಿಂಗ್ 11 ನನ್ನ ಪ್ರಕಾರ ನಿಮ್ಮ ಪ್ಲೇಯಿಂಗ್ 11 ನೀವು ಕಮೆಂಟ್ಸಲ್ಲಿ ತಿಳಿಸಿ. ನಾನು ಓಪನಿಂಗಲ್ಲಿ ಸೇಮ್ 2023 ನಮ್ಮ ಪೇರ್ ಇತ್ತಲ್ಲ ಅದೇ ಪೇರ್ನ ಇಳಿಸ್ತಾ ಇದ್ದೀನಿ. ನಿಮಗೆ ಗೊತ್ತು, ನಿಮಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಮತ್ತು ಶುಭ್ಮನ್ ಗಿಲ್ಲು. ಸೊ ಅವರಿಬ್ಬರು ನನ್ನ ಓಪನಿಂಗ್ ಪೇರು. ಮತ್ತು ಒನ್ ಡೌನು ಯಾರನ್ನ ODI ಫಾರ್ಮೇಟಲ್ಲಿ ಬಂದ್ಬಿಟ್ಟು ಇಂಡಿಯಾಗೆ ಒನ್ ಡೌನ್ ಯಾರಪ್ಪ ಆಡ್ತಾರೆ ಅಂದರೆ ಎಲ್ಲರೂ ಹೇಳೋ ಹೆಸರೇ ಗೊತ್ತು ನಿಮಗೆ, ವಿರಾಟ್ ಕೊಹ್ಲಿ ಅವರು. ಸೊ ಅವ್ರು ಇದ್ದೇ ಇರ್ತಾರೆ. ಮತ್ತು ನಂಬರ್ 4 ಇತ್ತೀಚೆಗೆ ಚೆನ್ನಾಗಿ ಆಡ್ತಿರೋ ನಮ್ಮ ಶ್ರೇಯಸ್ ಅಯ್ಯರ್ ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ ODI ಫಾರ್ಮೇಟಲ್ಲಿ. ಸೊ ಅವರು ನಾನು ನಂಬರ್ 4 ಆಡಿಸ್ತೀನಿ. ಮತ್ತು ನಿಮಗೆ ನಂಬರ್ 5 ನನ್ನ ಪ್ರಕಾರ KL ರಾಹುಲ್ ಆಡಬೇಕು. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಥರ ಅಲ್ಲ. ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಗೊತ್ತಿರುತ್ತೆ ನಿಮಗೆ. ನಮ್ಮ ಗೌತಮ್ ಗಂಭೀರ್ ಅವರು ಮತ್ತು ಅಜಿತ್ ಅಗರ್ಕರ್ ಫಸ್ಟು ಪ್ರೆಸ್ ಕಾನ್ಫರೆನ್ಸಲ್ಲಿ ಅವರು ತಿಳಿಸಿದರು ನಮಗೆ ನೀಟಾಗಿ. ನಾವು KL ರಾಹುಲ್ ಅವ್ರನ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ನೋಡ್ತಾ ಇಲ್ಲ. ಸೊ ಅದಕ್ಕೆ ಅವರು ಮಾಮೂಲಿ ಪ್ಯೂರ್ ಬ್ಯಾಟ್ಸ್ಮನ್ ಥರ ಆಡ್ತಾರೆ. ಸೊ ನನ್ನ ಪ್ರಕಾರ ನಂಬರ್ 5 ಅವ್ರು ODI ಫಾರ್ಮೇಟ್ ಸಖತ್ ಆಡ್ತಾರೆ. ನಿಮಗೆ ಗೊತ್ತು KL ರಾಹುಲ್ ವರ್ಲ್ಡ್ ಕಪ್ಪಲ್ಲಿ ಆಸ್ಟ್ರೇಲಿಯಾ ಮೇಲೆ ಸೆಂಚುರಿ ಹೊಡೆದಿದ್ದು ಮರೆಯೋಕ್ಕಾಗುತ್ತೆ ಗುರು, ಸೈಕು. ಅದಕ್ಕೆ ಸೊ ನನ್ನ ಪ್ರಕಾರ ನಂಬರ್ 5 ನಾನು KL ರಾಹುಲ್ನ ಆಡಿಸ್ತೀನಿ. ಮತ್ತು ನಂಬರ್ 6 ನಮಗೆ ನಾವು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಬೇಕಲ್ಲ, ಲೆಫ್ಟ್ ಹ್ಯಾಂಡರ್ ಬೇರೆ ನಮ್ಮ ರಿಷಬ್ ಪಂತ್, ಅವರು ಚೆನ್ನಾಗಿ ಆಡ್ತಾರೆ. ನಿಮಗೆ ಅವ್ರಿಗೆ ಲಾಂಗರ್ ಫಾರ್ಮೇಟ್ ಬರ್ತಾ ಇದ್ರೆ ಒಂಥರ ಜೋಶ್ ಬಂದಂಗೆ ಅವ್ರಿಗೆ, ನಮ್ಮ ರಿಷಬ್ ಪಂತ್ ಅವ್ರಿಗೆ. ಸೊ ಅವ್ರು ಚೆನ್ನಾಗಿ ಆಡ್ತಾರೆ. ಸೊ ನನ್ನ ಪ್ರಕಾರ ನಂಬರ್ 6 ನಾನು ರಿಷಬ್ ಪಂತ್ನ ಇಳಿಸ್ತೀನಿ. ಮತ್ತು ನಂಬರ್ 7 ನಾನು ಶಿವಮ್ ದುಬೆನ ಕಂಪೇರ್ ಮಾಡ್ತಾನೆ ಇಲ್ಲ. ಸಾರಿ ಗಾಯ್ಸ್, ಶಿವಮ್ ದುಬೆ ನಾಟ್ ಫಿಟ್ ಫಾರ್ ODI ಕ್ರಿಕೆಟ್. ಪ್ಲೀಸ್ ನೀವು T20 ಥರ ನೀವು ಎಲ್ಲ ಬಾಲ್ನ ಬೌಂಡ್ರಿ ಸಿಕ್ಸರ್ಸ್ ಹೊಡೆದಿ ರನ್ ತೊಗೊತೀನಿ ಅಂತ ಇಲ್ವೇ ಇಲ್ಲ ODIಯಲ್ಲಿ. ನಿಮಗೆ ಗೊತ್ತು, ನಿಮಗೆ ODI ಒಂಥರ ವರ್ಲ್ಡ್ ಕಪ್ ಥರ, ಮಿನಿ ವರ್ಲ್ಡ್ ಕಪ್ಪು. ನಿಮಗೆ 1s 2s 3s ಎಲ್ಲ ಬಾಲ್ಗೂ ಡಿಫೆಂಡ್ ಆಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ನನ್ನ ಪ್ರಕಾರ ಅವ್ರನ್ನ ಕನ್ಸಿಡರೇ ಮಾಡ್ತಿಲ್ಲ ಸೆಲೆಕ್ಟರ್ಸ್. ಅದು ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ ಶಿವಮ್ ದುಬೆನ. ಸೊ ನನ್ನ ಪ್ರಕಾರ ನಾನು ಶಿವಮ್ ದುಬೆನ ಆಡ್ಸಲ್ಲ ಯಾವ ಫಾರ್ಮೇಟಲ್ಲಪ್ಪ, ಈ ODI ಫಾರ್ಮೇಟಲ್ಲಿ. ಸೊ ನನ್ನ ಪ್ರಕಾರ ನಂಬರ್ 7 ನಾನು ನಮ್ಮ ಅಕ್ಷರ್ ಪಟೇಲ್ನ ಇಳಿಸ್ತೀನಿ. ಒಬ್ಬ ಆಲ್ರೌಂಡರ್ ಸಿಕ್ಕಂಗಾಗುತ್ತೆ, ಬೌಲಿಂಗ್ ಲೆಫ್ಟ್ ಆರ್ಮ್ ಬೌಲರು. ಸೊ ಅದಕ್ಕೆ ನಾನು ಅಕ್ಷರ್ ಪಟೇಲ್ನ ಆಡಿಸ್ತೀನಿ. ಮತ್ತು ನಂಬರ್ 8 ನಮ್ಮ ಕುಲ್ದೀಪ್ ಯಾದವ್ ಅವರು ಆಡ್ತಾರೆ. ನಮ್ಮ ODIಯಲ್ಲಿ ಗೊತ್ತು ನಿಮಗೆ, ODI ವರ್ಲ್ಡ್ ಕಪ್ಪಲ್ಲಿ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ನಮ್ಮ ಕುಲ್ದೀಪ್ ಯಾದವ್ ಅವರು. ಸೊ ಅದಕ್ಕೆ ಕುಲ್ದೀಪ್ ಯಾದವ್ ಇದ್ದೇ ಇರ್ತಾರೆ. ಮತ್ತು ನಂಬರ್ 9 ನಾನು ಹರ್ಷದೀಪ್ ಸಿಂಗು, 3 ಜನ ಮೀಡಿಯಂ ಪೇಸರ್ಸು, ಹರ್ಷದೀಪ್ ಸಿಂಗು, ಮೊಹಮ್ಮದ್ ಸಿರಾಜು ಮತ್ತು ನಿಮಗೆ ಹರ್ಷಿತ್ ರಾಣಾನ ಆಡಿಸ್ತಾ ಇದ್ದೀನಿ. ಹರ್ಷಿತ್ ರಾಣಾನ ಯಾಕಂದರೆ ನಿಮಗೆ ಜಿಂಬಾಬ್ವೆ ಮೇಲೂ ಚಾನ್ಸ್ ಸಿಕ್ಕಿತ್ತು ಅವ್ರಿಗೆ, ಆದರೆ ಆಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಒಂದೇ ರೀತಿ ODI ವರ್ಲ್ಡ್ ಕಪ್ಪಲ್ಲಿ ಟೆಸ್ಟ್ ಮಾಡ್ತಾರೆ ಅಂದ್ಕೊತೀನಿ. ನನ್ನ ಪ್ರಕಾರ ಗೌತಮ್ ಗಂಭೀರ್ ಅವರು ಪ್ರಾಕ್ಟೀಸ್ ಮಾಡ್ತಿದ್ದು ನೋಡ್ಬಿಟ್ಟು ನೆಟ್ಟು ಬ್ಯಾಟಿಂಗೆಲ್ಲ ಆಡ್ತಿದ್ರಪ್ಪ ನಮ್ಮ ಕುಲ್ದೀಪ್ ಯಾದವ್ ಮತ್ತು ಹರ್ಷಿತ್ ರಾಣಾ ಎಲ್ಲ. ಸೊ ಗಂಭೀರ್ ಅವ್ರು ಹೇಳ್ಬಿಟ್ಟಿರ್ತಾರೆ, ನೀವು ಬಾಲಿಂಗ್ ಹಾಕಿದ್ರೆ ಸಾಕಾಗಲ್ಲಪ್ಪ ನನಗೆ ಬ್ಯಾಟಿಂಗ್ ಆಡಬೇಕಂತ. ಸೊ ಅದಕ್ಕೆ ಇಬ್ಬರು ಸ್ಟಾರ್ಟ್ ಹೆಂಗೆ ಸ್ಕೈ ಮತ್ತು ರಿಂಕು ನಮ್ಮ T20 ಲಾಸ್ಟ್ ಗೇಮಲ್ಲಿ ಹೆಂಗೆ ಬಾಲಿಂಗ್ ಮಾಡಿ ವಿನ್ ಮಾಡಿಸಿದ್ರಲ್ಲ, ಸೊ ಅದೇ ಥರ ನಿಮಗೆ ಇವರು ಬ್ಯಾಟಿಂಗಲ್ಲಿ ವಿನ್ ಮಾಡಿಸ್ಬೋದು ಅಂತ ಅವರಿಗೆ ಬ್ಯಾಟಿಂಗ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಮ್ಮ ಗೌತಮ್ ಗಂಭೀರ್ ಅವರು. ಅವ್ರದ್ದು ಬಿಡಿ, ಅಲ್ಲೆಲ್ಲೋ ಏನೇನೋ ಥಿಂಕಿಂಗ್ ಅವ್ರದ್ದು, ಸೈಕ್. ಒಟ್ಟಿಗೆ ನಮ್ಮ ಇಂಡಿಯಾ ವಿನ್ ಆಗಬೇಕು ಗುರು ಅಷ್ಟೇ. ಆಮೇಲೆ ಇನ್ನೊಂದು ಫ್ಯಾಟ್ ನೋಡ್ತಿದ್ದೆ ಇದ್ರದ್ದು, ಶ್ರೀಲಂಕಾದವ್ರದ್ದು 1997 ಅಂತೆ ಇಂಡಿಯಾ ಮೇಲೆ ವಿನ್ ಆಗಿದ್ದು ODI ಸೀರೀಸು. ಕೇಳಿ ಬೇಜಾರಾಗೋಯ್ತು, ಏನು ಗುರು ನಾಳೆನೂ ಈಗ ನೆಕ್ಸ್ಟ್ ಬರೋ ಸೀರೀಸು ವಿನ್ ಆಗಲ್ಲ. ನಿಮ್ಗೆ ಗೊತ್ತಿರೋದೆ ಇಂಡಿಯಾ ಎಷ್ಟು ಸ್ಟ್ರಾಂಗ್ ಇದೆ. ನಿಮಗೆ ವರ್ಲ್ಡ್ ಕಪ್ಪಲ್ಲಿ ರನ್ನರ್ಸ್ ಅಪ್ಪು ವಿನ್ನರ್ಸ್ ಆಗಬೇಕಿತ್ತು, ಬಿಟಾಕಿ. ಈ ಸತಿನೂ ಕಷ್ಟ ಇರುತ್ತೆ ಶ್ರೀಲಂಕಾಗೆ. ನಿಮಗೆ ಇಂಡಿಯಾ ಎಲ್ಲಿದೆ ಅಂದರೆ ಟಾಪ್ ಟೀಮು. ನಿಮಗೆ ಇಂಡಿಯಾನ ಸೋಲಿಸ್ಬೇಕಂದ್ರೆ ಟಾಪಾಗಿ ಆಡ್ಬೇಕು ಇನ್ನು ಶ್ರೀಲಂಕಾ. ಸೊ ನನ್ನ ಪ್ರಕಾರ ಆಗಲ್ಲ. ಶ್ರೀಲಂಕಾ ಇನ್ನೂ ಈಗ ಡೆವಲಪ್ ಆಗ್ತಿರೋ ಟೀಮು, ಯಂಗ್ಸ್ಟರ್ಸ್ ಎಲ್ಲ ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಶ್ರೀಲಂಕಾಗಿನ್ನ ಟೈಮ್ ಬೇಕಾಗುತ್ತೆ ಇಂಡಿಯಾನ ಸೋಲ್ಸೋಕ್ಕೆ. ಆಮೇಲೆ ಇಷ್ಟು ಪ್ಲೇಯಿಂಗ್ 11 ಬಗ್ಗೆ ಆಗಿತ್ತು. ನಿಮ್ಮ ಪ್ಲೇಯಿಂಗ್ 11 ನೀವು ಕಮೆಂಟ್ಸಲ್ಲಿ ತಿಳಿಸಪ್ಪ. ಯಾರು ಕಮೆಂಟ್ಸೇ ಮಾಡ್ತಿಲ್ಲ ಇತ್ತೀಚೆಗೆ, ಯಾಕಂತ ಗೊತ್ತಿಲ್ಲ. ಸೊ ಏನೋ ಬಿಟಾಕಿ. ಆಮೇಲೆ ನಿಮಗೆ ಈಗ ಫಸ್ಟು ಯಾವ ಗ್ರೌಂಡ್ ಅಂತ ಹೇಳ್ಬಿಡ್ತೀನಿ. ಇವತ್ತು ಆಡ್ತಿರೋದು ನಿಮಗೆ ಯಾವುದಪ್ಪ ಅದು ಹೆಸರು, ಆರ್ ಪ್ರೇಮದಾಸ ಸ್ಟೇಡಿಯಂ ಅಂತೆ. ಅಲ್ಲಿ ಫಸ್ಟು ODI ಆಡ್ತಾ ಇರೋದು. ನಿಮಗೆ ಪ್ರಾಕ್ಟೀಸ್ ಎಲ್ಲ ಕೊಲಂಬೋದಲ್ಲಿ ಮಾಡಿದ್ರು, ಪ್ರಾಕ್ಟೀಸ್ ಸೆಷನ್ ಎಲ್ಲ. ಈಗ ಒಂದೇ ರೀತಿ ಅಂದರೆ
ಇವತ್ತು ಬಂದಿರ್ತಾರೆ, ಇವತ್ತೊಂದು ಸೆಷನ್ ಮಾಡಿರ್ತಾರೆ ನಿಮಗೆ ಈ ಸ್ಟೇಡಿಯಮಲ್ಲಿ. ನೋಡೋಣ ನಾಳೆ ಹೆಂಗೆ ಪಿಚ್ಚು ಯಾವ ಥರ ಇರುತ್ತೆ. ನಿಮಗೆ ಟಾಸ್ ವಿಷಯ ಬಂದರೆ ನಿಮಗೆ ಟಾಸ್ ಗೊತ್ತಿರುತ್ತೆ. ನಿಮಗೆ ಇಂಡಿಯಾ ಇಲ್ಲ ಶ್ರೀಲಂಕಾ ಲೈಕ್ ಸಬ್ ಕಾಂಟಿನೆಂಟ್ ರೀಜನಲ್ಲಿ ಟಾಸ್ ವಿನಾದರೂ ಬಾಲಿಂಗ್ ಆಯ್ಕೆ ಮಾಡ್ಕೊತಾರೆ. ಸೊ ಅದೇ ಥರನೇ ಯಾವ ಟೀಮು ಎರಡರಲ್ಲಿ ಎರಡು ಟೀಮಲ್ಲಿ ಯಾರು ವಿನ್ ಆಗ್ತಾರೋ ಸೊ ಅವರು ಬಾಲಿಂಗ್ ಆಯ್ಕೆ ಮಾಡ್ಕೊತಾರೆ. ಸೊ ಬ್ಯಾಟಿಂಗ್ ಆಡಿದವರು ಒಂದು 300 ಮೇಲೆ ಹೊಡಿಲೇಬೇಕು, ಅವಾಗ ಒಂದು ಚಾನ್ಸ್ ಇರುತ್ತೆ. ಸೊ ಇಷ್ಟ ಆಗಿತ್ತು ವಿಡಿಯೋ ಗಾಯ್ಸ್. ಇನ್ನೇನು ಬಿಟ್ಟಿದ್ದೀನ, ಇನ್ನೇನಿಲ್ಲ. ನೋಡೋಣ ನಾಳೆ ಮ್ಯಾಚ್ ಸಖತ್ತಾಗಿರುತ್ತೆ. ನಿಮಗೆ ಹಳೇ ನಮ್ಮ ರೋಹಿತ್ ಶರ್ಮಾ ಬ್ಯಾಟಿಂಗು, ಕೊಹ್ಲಿ ಬ್ಯಾಟಿಂಗ್ ನೋಡಿ ಒಂದು ತಿಂಗಳಾಯ್ತಾ ಬಂತು. ವರ್ಲ್ಡ್ ಕಪ್ಪಲ್ಲೇ ನೋಡಿದ್ದು ಅಷ್ಟೇ ಗುರು. ಸೊ ನೋಡೋಣ. ಮತ್ತು KL ರಾಹುಲ್ ಅಷ್ಟೇ ಲಾಸ್ಟ್ ವರ್ಲ್ಡ್ ಕಪ್ ಅವ್ರದ್ದು ಬ್ಯಾಟಿಂಗ್ ನೋಡಿದ್ದು. ಸೊ ಈಗ ನೋಡ್ತಾ ಇದ್ದೀನಿ. ನೋಡೋಣ ನಾಳೆ ಮ್ಯಾಚ್ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ನಾಳೆ ಮ್ಯಾಚ್ ಆದ ತಕ್ಷಣ ವೀಡಿಯೋ ಬರುತ್ತೆ. ಸೊ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡಬೇಕಿತ್ತು. ಯಾರ್ಯಾರು ಚಾನಲ್ನಲ್ಲಿ ಫಸ್ಟ್ ಟೈಮ್ ಬಂದು ವೀಡಿಯೋಸ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದೆ ಅಂತಲೇ ಈ ಚಾನಲ್ ಸ್ಟಾರ್ಟ್ ಮಾಡಿರೋದು. ಇದೇ ಥರ ನಿಮ್ಮ ಕ್ರಿಕೆಟ್ ಹುಡುಗನ ಬೆಳೆಸ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.